ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೇನೆಂದರೆ ಇವರು ನದಿಯ ವಿರುದ್ಧ ಈಜುತ್ತಾರೆ ಎಂಬುದು. ಅಕ್ಷಯ್, ರಿಟೈರ್ಡ್ ಏರ್ ಮಾರ್ಷಲ್ ಸಂಜೀವ್ ಕಪೂರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರನ್ನ ನೋಡಿ ನಿಮಗೂ ನೆನಪಾಗ್ತಿರ್ಬೋದು, ನೀವು ಕೂಡ ಫೈಟರ್ ಜೆಟ್ಟನ್ನ ಹಾರಿಸ್ಬೇಕು ಅಂತ ಆಸೆ ಪಟ್ಟಿದ್ರಿ. ನೀವು ಸೈನ್ಯಕ್ಕೆ ಸೇರೋದಕ್ಕೆ ಇಷ್ಟಪಟ್ಟಿದ್ರಿ. ಇವತ್ತು ಕೂಡ ಆರ್ಮ್ಡ್ ಫೋರ್ಸಸ್ ಬಗ್ಗೆ ನಿಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ಇದೆ. ಹೌದು. ಮತ್ತೆ ನೀವ್ಯಾಕೆ ದಾರಿ ತಪ್ಪಿದ್ರಿ? ನನ್ನ ಫಾದರ್ ಆರ್ಮಿನಲ್ಲಿದ್ರು ಅಂಡ್ ನಾನು ಪ್ರಯತ್ನ ಪಡ್ತಾ ಇದ್ದಿದ್ ಕೂಡ ಅವಾಗ ನಾನು ಆರ್ಮಿ ಸೇರ್ಬೇಕು ಅಂತ. ಆದ್ರೆ ನನ್ನ ಕೈನಲ್ಲಿ ಜಾಸ್ತಿ ವಿದ್ಯಾಭ್ಯಾಸ ಮಾಡಕ್ಕಾಗ್ಲಿಲ್ಲ. ನನಗೆ ಏರ್ ಫೋರ್ಸ್ ಮತ್ತೆ ನೇವಿಗೂ ಸೇರ್ಬೇಕನ್ನೋ ಆಸೆ ಇತ್ತು, ಆದ್ರೆ ಅಷ್ಟು ಓದಕ್ಕಾಗ್ಲಿಲ್ಲ. ನಾನು ಕೇಳ್ಪಟ್ಟೆ ನಿಮ್ಗೆ ಓದೋದ್ರಲ್ಲಿ ಆಸಕ್ತಿ ಇರ್ಲಿಲ್ವಂತೆ. ಇಲ್ಲ, ಖಂಡಿತ ಆಸಕ್ತಿ ಇರ್ಲಿಲ್ಲ. ಅಂಡ್ ಮೈ ಫಾದರ್ ವಾಸ್ ಇಂಟೆಲಿಜೆಂಟ್ ಅನಫ್. ಅವರು ಎಷ್ಟು ಬುದ್ಧಿವಂತರು ಅಂದ್ರೆ ಅವ್ರು ಹೇಳಿದ್ರು, ನಿನ್ ಕೈಲಿ ಓದಕ್ ಆಗ್ಲೇ ಇಲ್ಲ ಅಂತಂದ್ರೆ ದಯವಿಟ್ಟು 12th ತನಕನಾದ್ರು ಪಾಸ್ ಮಾಡು. ಕೈ ಮುಗಿತೀನಿ, 12th ತನಕನಾದ್ರು ಪಾಸ್ ಮಾಡು. ಸೊ 12th ತನಕ ಓದು, ಅದಾದ್ಮೇಲೆ ನೀನೇನ್ ಹೇಳ್ತೀಯೋ ಅದನ್ನೇ ಮಾಡೋಣಂತೆ. ಅಂಡ್ ಐ ಯೂಸ್ ಟು ಸಿ ಎ ಲಾಟ್ ಆಫ್ ಬ್ರೂಸ್ ಲೀ ಫಿಲಮ್ಸ್ ಅಟ್ ದಟ್ ಟೈಮ್. ಆಮೇಲೆ ಮಾರ್ಷಲ್ ಆರ್ಟ್ಸ್ ಮೇಲೆ ತುಂಬಾ ಆಸಕ್ತಿ ಬಂತು. ಆಮೇಲೆ ನಾನು ಬ್ಯಾಂಕಾಕಿಗೆ ಹೊಟ್ಟೋದೆ ಮಾರ್ಷಲ್ ಆರ್ಟ್ಸ್ ಕಲಿಯಕ್ಕೆ ಅಂತ. ಆದ್ರೆ ಬ್ಯಾಂಕಾಕಿಗೆ ಹೋದ್ಮೇಲೆ ನಾನ್ ಕೇಳ್ಪಟ್ಟೆ ನೀವು ವೇಟರ್ ಆಗಿದ್ರಂತೆ. ಹಾ, ನನಗ್ ಬೇರೆ ಯಾವುದೇ ಕೆಲಸ ಸಿಗ್ಲಿಲ್ಲ ಅಲ್ಲಿ ಮಾಡೋದಿಕ್ಕೆ. ಅದಕ್ಕೆ ನಾನ್ ನಿಮಗೆ ಹೇಳ್ದ ಹಾಗೆ ನಾನು ಅಷ್ಟೊಂದು ಓದಿರ್ಲಿಲ್ಲ ಅಲ್ವಾ, ಅದಕ್ಕೆ ನನಗಲ್ಲಿ ಬೇರೆ ಯಾವುದೇ ಕೆಲಸ ಸಿಗ್ಲಿಲ್ಲ. ಸೊ ನಾನಲ್ಲಿ ವೇಟರ್ ಆಗಿದ್ದೆ. ಅಂಡ್ ಒಬ್ಬ ಶೆಫ್ ಆದ್ರಿ ನೀವು? ಸಮೋಸ ಮಾಡ್ತಿಲ್ಲ? ಇಲ್ಲ, ಶೆಫ್ ಅಲ್ಲ. ನಾನು ಅದೇ ಒಂದು ಚಿಕ್ಕದಾಗಿ ಒಂದು ಢಾಬಾ ತರ ಇರುತ್ತಲ್ಲ ಅಲ್ಲಿ. ಸೊ ಅದು ಮೆಟ್ರೋ ಗೆಸ್ಟ್ ಹೌಸ್ ಅಂತ ಒಂದಿತ್ತು, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅಂಡ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ರಾತ್ರಿ ಹೋಗಿ ಐ ಯೂಸ್ ಟು ಪ್ರಾಕ್ಟೀಸ್ ಥೈ ಬಾಕ್ಸಿಂಗ್ ಆನ್ ಅ ಸ್ಟ್ರೀಟ್ ಅಂಡ್ ಕಲ್ತ್ಕೊಂಡು ಆಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಇದು ಒಂದು ಸುಮಾರು 3-4 ವರ್ಷ ಹೀಗೆ ನಡೀತಾ ಹೋಯ್ತು. ನೀವು ಮಾರ್ಷಲ್ ಆರ್ಟನ್ನ ಕಲ್ತು ಬಂದ ನಂತರ, ಅದಾದ ನಂತರ ನೀವು ಮಾಡೆಲ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರಂತೆ. ನಾನು ಒಂದ್ ಮಗುಗೆ ಮಾರ್ಷಲ್ ಆರ್ಟ್ಸ್ ಕಲಿಸ್ತಾ ಇದ್ದೆ. ಅವ್ರ ತಂದೆ ನನಗೆ ಹೇಳಿದ್ರು, ಅವರೊಬ್ರು ಮಾಡೆಲ್ ಕೋಆರ್ಡಿನೇಟರ್ ಆಗಿದ್ರು, ನೀನು ಉದ್ದ ಇದೆಯಾ, ಫಿಟ್ ಆಗಿದ್ಯಾ, ನೀನ್ ಯಾಕಾಗ್ಬಾರ್ದು, ಮಾಡೆಲ್ ಯಾಕಾಗ್ಬಾರ್ದು ಅಂತ ಕೇಳಿದ್ರು. ಅಂಡ್ ಅವ್ರು ನನಗೆ ದಾರಿ ತೋರಿಸಿದ್ರು. ಅವ್ರು ಹೇಳಿದ್ರು, ಇದನ್ ಮಾಡು, ನೀನೊಂದ್ ಕೆಲ್ಸ ಮಾಡು, ನೀನು ಇಲ್ಲಿ ಇಂಥ ಜಾಗಕ್ಕೆ ಬಾ, ಅದು ಕೊಲಾಬಾ ಸೈಡ್ ಇತ್ತು, ಅಲ್ಲಿಗೆ ಬಂದ್ಬಿಡು ಅಂದ್ರು. ನನಗೆ ಚೆನ್ನಾಗಿ ನೆನಪಿದೆ, ನಾನೊಂದು ನಾವೆಲ್ಟಿ ಫರ್ನಿಶಿಂಗ್ ಶೋರೂಮ್ನ ಮಾಡೆಲ್ ಆಗಿದ್ದೆ ನಾನು. ಮತ್ತೆ ಅದಕ್ಕೋಸ್ಕರ ನನಗೆ 21,000 ರೂಪಾಯಿ ಸಿಕ್ಕಿತ್ತು. ಸೊ ನಾನ್ ನೋಡ್ದೆ, ಅವಾಗ ನಾನು 2 ಗಂಟೆ AC ರೂಮಲ್ಲಿ ಕೂತಿದ್ದೆ. ಜೊತೆಗೆ ಒಬ್ಳು ಮಾಡೆಲ್ ಕೂಡ ಬರ್ತಾಳೆ. ಅವಳ ಹೆಸರು ಸೋನಿಯಾ ಅಂತ. ಅಂಡ್ ಶಿ ಕಮ್ಸ್ ಅಂಡ್ ಈ ಕಡೆ ನೋಡ್ಬೇಕು, ಆಮೇಲೆ ಆ ಕಡೆ ನೋಡ್ಬೇಕು, ಆಮೇಲೆ ಕುರ್ಚಿ ಮೇಲೆ ಕೈ ಇಟ್ಕೋಬೇಕು, ಆಮೇಲೆ ಅವಳನ್ನ ನೋಡ್ಬೇಕು, ಆಮೇಲೆ ಅವಳು ಬಂದು ಪಕ್ಕ ಕುತ್ಕೊಂಡ್ಲು. ಇದೆಲ್ಲ ಮಾಡೋದಕ್ಕೆ ನನಗೆ 21,000 ಕೊಡ್ತಿದ್ದಾರೆ. ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ, ಇದು ಸಖತ್ತಾಗಿದೆಯಲ್ವಾ ಅಂತ. ನಾನು ಇಡೀ ತಿಂಗಳು ನಾನು ಕಷ್ಟಪಡ್ತೀನಿ, ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡ್ತೀನಿ, ಇಷ್ಟೆಲ್ಲ ಮಾಡಿದ್ರು 5,000-6,000 ರೂಪಾಯಿ ಸಿಗೋದಿಲ್ಲ ನಮಗೆ. ಇಲ್ಲಿ 2 ಗಂಟೆ ನಾನು AC ರೂಮಲ್ಲಿ ಕೂತ್ಕೊಂಡೆ, 21,000 ರೂಪಾಯಿ ಕೊಡ್ತಿದ್ದಾರೆ. ಇಲ್ಲ, ಇದನ್ನ ಹೇಳ್ತಿಲ್ಲ. 2 ಗಂಟೆಗಳ ಕಾಲ AC ರೂಮ್ನಲ್ಲಿ ಒಂದು ಹುಡುಗಿನ ತೊಡೆ ಮೇಲೆ ಕೂಡಿಸ್ಕೊಳ್ಳೋದಕ್ಕೆ 21,000 ಸಿಕ್ತು ಅಂತ. ಇಲ್ಲ, ಹಾ, ತೊಡೆ ಮೇಲೆ ಕೂರಿಸ್ಕೊಂಡೆ ಅಂದ್ರೆ ನೋಡಿ, ಅಲ್ಲಿ ಏನಿಲ್ಲ ಅಂತಂದ್ರೂ ಕಮ್ಮಿ ಒಂದು 200-250 ಜನ ಇರ್ತಾರೆ. ಇವಾಗ ತೊಡೆ ಮೇಲೆ ಕೂರಿಸ್ಕೊಂಡು ಏನ್ ಮಾಡ್ತೀರಾ? ಅಂದ್ರೆ ಎಲ್ಲರೂ ಅಲ್ಲೇ ಇದ್ದಾರೆ. ಅಂಡ್ ಸೊ ಇಟ್ ಈಸ್. ಅದಾದ್ಮೇಲೆ ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೆ. ಮಾಡೆಲಿಂಗ್ ಮಾಡ್ಬೇಕಾದ್ರೆ ಹಂಗೆ ನಂಗೊಂದು ಸಿನಿಮಾ ಸಿಕ್ತು. ಆಮೇಲೆ ಈ ಮಾತು ನಿಜನಾ? ಮೊದಲನೇ ಸಲ ಗೋವಿಂದ ಅವರು ನಿಮ್ಗೊಂದು ಮಾತು ಹೇಳ್ತಾರೆ, ನೀವ್ಯಾಕೆ ಹೀರೋ ಆಗ್ಬಾರ್ದು ಅಂತ. ಹೌದು, ಆಕ್ಚುಲಿ ಒಬ್ಬ ಫೋಟೋಗ್ರಾಫರ್ ಇದ್ದ, ಅವನ ಹೆಸರು ಜಯೇಶ್ ಸೇಠ್. ಸೊ ಜಯೇಶ್ ಸೇಠ್ ಏನಿದ್ರು, ಅವ್ರ ಹತ್ರ ನಾನು ಆಸ್ ಅ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿಗೆ ತುಂಬಾ ದೊಡ್ಡ ಆಕ್ಟರ್ಸ್ ಬರ್ತಿದ್ರು. ಗೋವಿಂದಾಜಿ ಬರ್ತಿದ್ರು, ಸಂಗೀತಾ ಬಿಜ್ಲಾನಿ ಬರ್ತಿದ್ಲು, ಜಾಕಿ ಶ್ರಾಫ್ ಬರ್ತಿದ್ರು, ಅನಿಲ್ ಕಪೂರ್ ಸರ್ ಬರ್ತಿದ್ರು. ಅಂಡ್ ಅವರೆಲ್ಲರಿಗೂ ಫೋಟೋಸ್, ಅಂದ್ರೆ ನಾನು ಲೈಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಅವ್ರ ಮುಖಕ್ಕೆ. ಸೊ ಅವಾಗ ನನಗೆ ಗೋವಿಂದಾಜಿ ಅವ್ರು ಹೇಳಿದ್ರು, ನೀ ಚೆನ್ನಾಗಿದ್ಯಾ ಕಣ, ಹೀರೋ ಆಗ್ಬಿಡು, ಹೀರೋ ಆದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅವರೇ ಮೊದಲನೇವರು ಆ ಥರ ಹೇಳಿದ್ ನನಗೆ. ಆದ್ರೆ ಅದಕ್ಕೂ ಮುಂಚೆ ನಂಗೆ ನೆನಪಿದೆ ಇನ್ನೂ ಒಂದು ವಿಷಯ. ನಾನು ಯಾವಾಗ 7ನೇ ಕ್ಲಾಸಲ್ಲಿ ಫೇಲ್ ಆಗಿದ್ನಲ್ಲ, ಓ ಅನ್ನೋದೇನಿದೆ ಇದರಲ್ಲಿ? ಓ ಅಂತಿದ್ದಾರೆ. ಅಲ್ಲ, ನೀವು ಓ ಅಂದ್ರೇನು? ಫೇಲ್ ಆದೆ ಅಷ್ಟೇನೆ. ಆ್ಯಂಡ್ ನಾನು ಅವಾಗ ಫೇಲ್ ಆಗಿದ್ದೆ. ಅದಾದ್ಮೇಲೆ ಆಗ ನಮ್ಮಪ್ಪ 2-3 ಏಟು ಕಪಾಳಕ್ಕೂ ಹೊಡೆದಿದ್ರು.
ಮತ್ತೆ ಅವ್ರು ಕೇಳಿದ್ರು ಮಗನೇ ಜೀವನದಲ್ಲಿ ನೀನ್ ಏನಾಗ್ಬೇಕು ಅಂತಿದ್ಯಾ ಅಂತ. ಅವಾಗ ಸುಮ್ನೆ ನನ್ನ ಬಾಯಿಂದ ಬಂದ್ಬಿಡಿತ್ತು ಅಷ್ಟೇನೆ. ನಾನ್ ಹೇಳ್ದೆ ನನಗೆ ಹೀರೋ ಆಗ್ಬೇಕು ಅಂತ. ಅಂದ್ರೆ ಅವಾಗ ಏನೂವೇ ಇರ್ಲಿಲ್ಲ ನನ್ನ ತಲೆನಲ್ಲಿ. ಅಂದ್ರೆ ಮನುಷ್ಯ ಒಂದೊಂದ್ಸಲ ಸುಮ್ನೆ ಹೇಳ್ಬಿಡ್ತಾನೆ ಗೊತ್ತಾ ನಿಮ್ಗೆ. ನಾನು ಅದೇ ತರ ಹೇಳಿದ್ದೆ ಅಷ್ಟೇ. ಸೊ ಮೊದಲು ನನಗೆ ನಾನು ಹೇಳ್ಕೊಂಡಿದ್ದೆ ಹೀರೋ ಆಗ್ತೀನಿ ಅಂತ. ಅದಾದ್ಮೇಲೆ ಗೋವಿಂದಾಜಿ ಹೇಳಿದ್ರು ನಾನು ಹೀರೋ ಆಗ್ಬೇಕು ಅಂತ. ಮತ್ತೆ ಈ ಮಾತು ನಿಜನಾ? ನೀವೊಂದು ರ್ಯಾಂಪ್ ಮೇಲೆ ವಾಕ್ ಮಾಡ್ಬೇಕಿತ್ತು, ನೀವು ಟೈಮಿಗೆ ಸರಿಯಾಗಿ ಹೋಗಕ್ಕಾಗಿಲ್ಲ, ಫ್ಲೈಟ್ ಮಿಸ್ ಮಾಡ್ಕೊಂಡ್ರಿ, ಇದೇ ಕಾರಣದಿಂದಾಗಿ ನೀವು ಸಿನಿಮಾಗ್ ಬಂದ್ರಿ? ಹೌದು, ಖಂಡಿತ. ನಾನು ಅದೇ ಕಾರಣದಿಂದ ಆದೆ. ಯಾಕಂದ್ರೆ ನಾನು ತುಂಬಾ ಅಂದ್ರೆ ನಾನು ತಪ್ಪು ತಿಳ್ಕೊಂಡಿದ್ದೆ. ನಂದು ಬೆಳಿಗ್ಗೆ ಫ್ಲೈಟ್ ತಗೋಬೇಕಾಗಿತ್ತು, ನಾನು ಸಂಜೆ ಫ್ಲೈಟ್ ಅಂತ ಅನ್ಕೊಂಡಿದ್ದೆ. ಸೊ ನಾನು ಬೆಳಿಗ್ಗೆ ರೆಡಿ ಇರ್ಲಿಲ್ಲ. ಸೊ ಆ ವ್ಯಕ್ತಿ ನನಗೆ ಹೇಳಿದ್ರು, ಅವರು ನಂಗೆ ಫೋನ್ ಮಾಡಿ ಹೇಳಿದ್ರು ದಟ್ ಯು ಆರ್ ಅ ವೆರಿ ಅನ್ಪ್ರೊಫೆಷನಲ್ ಪರ್ಸನ್ ಅಂತ, ದಟ್ ಯು ಹ್ಯಾವ್ ನಾಟ್ ಕಮ್. ನಾನು ಅವರಿಗೆ ಸಾರಿ ಕೇಳಿದೆ, ನಾನು ಸಂಜೆ ಫ್ಲೈಟ್ ಅಂತ ಅನ್ಕೊಂಡಿದ್ದೆ ಅಂತ ಅವ್ರಿಗೆ ಹೇಳಿದೆ. ನಾನು ಅದು ಹಾಗೆ ಹೊಟ್ಟೋಯ್ತು. ಅದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾನು ಮೋಟರ್ ಸೈಕಲ್ ತಗೊಂಡು ಹೋಗಿದ್ದೆ ಏರ್ಪೋರ್ಟ್ಗೆ, ಆದ್ರೆ ಅಷ್ಟಲಾಗ್ಲೇ ಫ್ಲೈಟ್ ಹೊರಟ್ಬಿಟ್ಟಿತ್ತು. ಅವಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ, ವಾಪಸ್ ಮನೆಗೆ ಬಂದಿದ್ದೆ. ಆಮೇಲೆ ಸ್ವಲ್ಪ ಅಳೋ ಥರ ಮುಖ ಬೇರೆ ಆಗಿತ್ತು ನಂದು. ನನಗೆ ಒಂದು 21 ವರ್ಷ ಇರ್ಬೋದು ಅವಾಗ ಅಷ್ಟೆ. ಆ್ಯಂಡ್ ಆಮೇಲೆ ಅಮ್ಮ ನನ್ನ ನೋಡಿದ್ರು ಒಂದ್ಸಲ. ಮಮ್ಮಿ ಹೇಳಿದ್ರು, ನೋಡು ಮಗನೇ, ತಲೆ ಕೆಡ್ಸ್ಕೊಬೇಡ, ರಬ್ ಜೋ ಕರ್ದ, ಅದನ್ನ ಪಂಜಾಬಿನಲ್ಲಿ ಹೇಳಿದ್ರು, ರಬ್ ಜೋ ಕರ್ದ ಚಂಗಾ ಕರ್ದ. ಅದಾದ್ಮೇಲೆ ಮತ್ತೆ ನಾನು ಎಕ್ಸಾಕ್ಟ್ಲಿ ಅವತ್ತಿನ ದಿನಾನೇ ನಂದು ಅವಾಗ ಏನ್ ಗೊತ್ತಾ ರಜಜ್ಜಿ, ನಮ್ದು ಇಷ್ಟಿಷ್ಟು ದೊಡ್ಡ ಫೋಟೋಗಳು ತಗೊಂಡು ಹೋಗ್ಬೇಕಾಗಿತ್ತು. ನಾವು ಪ್ರೊಡ್ಯೂಸರ್ ಹತ್ರ, ಡೈರೆಕ್ಟರ್ಗಳ ಹತ್ರ ತೋರ್ಸೋದಕ್ಕೆ ಇಷ್ಟಿಷ್ಟು ದೊಡ್ಡ ಫೋಟೋಸ್ ತಗೊಂಡು ಹೋಗ್ಬೇಕಾಗಿತ್ತು. ಅದನ್ನ ಪೋರ್ಟ್ಫೋಲಿಯೋ ಅಂತಾರೆ. ಹೌದು, ಪೋರ್ಟ್ಫೋಲಿಯೋ. ಆ ಪೋರ್ಟ್ಫೋಲಿಯೋನ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬಸ್ನಲ್ಲಿ ಹೋಗ್ತಾ ಇದ್ದಾನೆ. ಅವಾಗ ನಾನು ಹೋದೆ, ಅಲ್ಲಿ ನಟರಾಜ್ ಸ್ಟುಡಿಯೋಗೆ ಹೋದೆ. ಅಲ್ಲಿ ತಿರುಗಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡ್ತಾ ಇದ್ದೆ. ಅವಾಗ ನನಗೊಬ್ರು ಮೇಕಪ್ ಮ್ಯಾನ್, ನರೇಂದ್ರ ಅಂತ ಅವ್ರ ಹೆಸರು, ನರೇಂದರ್ ದಾದಾ, ಅವ್ರು ನನ್ನನ್ನು ನೋಡಿದ್ರು. ಅವರು ಮಿಸ್ಟರ್ ಪ್ರಮೋದ್ ಚಕ್ರವರ್ತಿ ಅವರ ಮೇಕಪ್ ಮ್ಯಾನ್ ಆಗಿದ್ರು. ಅವ್ರು ನನ್ನ ನೋಡ್ಬಿಟ್ಟು ಕೇಳಿದ್ರು, ಏಯ್ ನಿನಗೆ ಹೀರೋ ಆಗ್ಬೇಕಾ? ಹಾಂ ಹೌದು ಆಗ್ಬೇಕು ಅಂದೆ. ಅವರು ಹೇಳಿದ್ರು ಫೋಟೋ ಕೊಡು ಅಂದ್ರು. ನಾನು ಅವ್ರಿಗೆ ಫೋಟೋ ಕೊಟ್ಟೆ. ಅವರು ನಿಮಿಷ ಬರ್ತೀನಿ ಅಂತ ಹೋದ್ರು. ಅವರು ರೂಮ್ ಒಳಗಡೆ ಹೋದ್ರು, ದಾದಾನ ಮೀಟ್ ಮಾಡಿದ್ರು. ಸೊ ದಾದಂಗೆ ನಂದು ಫೋಟೋಸ್ ಇಷ್ಟ ಆಯ್ತು ಅಂತ ಕಾಣಿಸುತ್ತೆ, ಇಷ್ಟ ಆಗಿರ್ಬೋದು. ಆ್ಯಂಡ್ ಅವಾಗ ಅವ್ರು ನನ್ನ ಒಳಗಡೆ ಕರೆದ್ರು. ಆ್ಯಂಡ್ ಅದೇ ಕ್ಷಣ ದಾದಾ ನನಗೆ ಒಂದು 5,000 ರೂಪಾಯಿದು ಒಂದು ಚೆಕ್ ಕೊಟ್ರು. ನಾನು ರಜಜ್ಜಿ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿ, ಮನುಷ್ಯನೊಬ್ಬನ ಅದೃಷ್ಟ ಹೇಗ್ ಬದಲಾಗತ್ತೆ ಅನ್ನೋದಕ್ಕೆ ನನಗೆ ಆ ಚೆಕ್ ಎಕ್ಸಾಕ್ಟ್ಲಿ, ನಾನು ಫ್ಲೈಟ್ ಬೆಳಿಗ್ಗೆ 6 ಗಂಟೆಗೆ ಹಿಡಿಬೇಕಿತ್ತು, ನನಗೆ 6 ಗಂಟೆಗೆ ನನ್ನ ಕೈಯಲ್ಲಿ ಚೆಕ್ ಇತ್ತು. ನಾನು ಆ ಚೆಕ್ನ ಇಸ್ಕೊಂಡೆ. ಅವಾಗ ಎಕ್ಸಾಕ್ಟ್ಲಿ 6 o'clock ಆಗಿತ್ತು ಟೈಮು. ಆ್ಯಂಡ್ ಐ ಥಾಟ್ ಟು ಮೈ ಸೆಲ್ಫ್, ಇದು ಆ ದೇವ್ರು ಬೇಕಂತಾನೆ ಮಾಡಿದ್ದು ಅಂತ. ಅವತ್ತು ನಾನು ಆ ಫ್ಲೈಟ್ ಹಿಡಿಬಾರ್ದಾಗಿತ್ತು. ಐ ಹ್ಯಾಡ್ ಟು ಬಿ ಅನ್ಪ್ರೊಫೆಷನಲ್. ದೆನ್ ಐ ಗಾಟ್ ದ ಫಿಲ್ಮ್. ಆ್ಯಂಡ್ ನೋಡಿ, ಭಗವಂತನ ತೀರ್ಪು, ನೀವು ಯಾವಾಗ ಫೇಲ್ ಆಗ್ತಿರೋ ಆಗ ಅವನು ನಿಮ್ಮನ್ನ ಹೀರೋ ಮಾಡ್ಬಿಡ್ತಾನೆ. ಇಲ್ಲ, ಅದು ಇವಾಗ ಫ್ಲೈಟ್ ಹಿಡಿಯೋದ್ರಲ್ಲಿ ಫೇಲ್ ಆದ್ರಿ, ಹೀರೋ ಆಗ್ಬಿಟ್ರಿ. ನೋಡಿ, ನಾನು ನಿಮಗೆ ಹೇಳ್ತೀನಿ, ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಅಂತ ಒಂದು ಹಣೆ ಬರಹ ಇರುತ್ತೆ. ನಾನು ಎಷ್ಟೋ ಸ್ಟುಡಿಯೋಗಳ ಮುಂದೆಯಿಂದ ಪಾಸ್ ಆಗ್ಬೇಕಾರೆ ನಾನಲ್ಲಿ ನೋಡ್ತೀನಿ, ಎಷ್ಟೋ ಜನ ಅಲ್ಲಿ ನಿಂತ್ಕೊಂಡಿರ್ತಾರೆ ಪಾಪ, ಟು ಬಿಕಮ್ ಅನ್ ಆಕ್ಟರ್. ಆ್ಯಂಡ್ ದೇ ಆರ್ ಮಚ್ ಬೆಟರ್ ಲುಕಿಂಗ್ ದ್ಯಾನ್ ಮೀ, ಆ್ಯಂಡ್ ದೇ ಆರ್ ಮಚ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಮೀ. ಆದರೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ನನ್ನ ಹಣೆ ಬರದಲ್ಲಿ, ನನ್ನ ಅದೃಷ್ಟದಲ್ಲಿ ಬರ್ದಿತ್ತು, ನಂಗೆ ಸಿಕ್ತು ಅಷ್ಟೆ. ನಾನು ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನ ನಂಬ್ತಾರೋ ಇಲ್ವೋ ಅಂತ. ಆದ್ರೆ ಈಗ ಮನುಷ್ಯನ ಜೀವನ ಅಂತ ಏನಿದೆಯಲ್ಲ, ಅದರಲ್ಲಿ ಹಾರ್ಡ್ ವರ್ಕ್ ಅಂತೇನಿದೆ ಅವಶ್ಯಕ, ಅದು ತುಂಬಾನೇ ಅವಶ್ಯಕ. ಆದ್ರೆ ಅದೃಷ್ಟ ಇರಬೇಕಾಗಿರೋದು ಅದಕ್ಕಿಂತ ಜಾಸ್ತಿ ಅವಶ್ಯಕ. ಸೊ ಇವಾಗ ಸರಿಯಾದ ಟೈಮಲ್ಲಿ ನೀವು ಸರಿಯಾದ ಜಾಗದಲ್ಲಿ ಮತ್ತೆ ಸರಿಯಾದ ಜನಗಳನ್ನ ನೀವು ಭೇಟಿ ಆದ್ರೆ ನಿಮ್ಮ ಅದೃಷ್ಟ ಆದಾಗ ಅದೇ ಬದಲಾಗ್ಬಿಡತ್ತೆ. ಸೊ ಇದು ನನ್ ಜೊತೆ ನಡೆದಿದ್ದು ಇದು. ಅಂಡ್ ಐ ವುಡಂಟ್ ಡಿನೈ ದಟ್. ಐ ಕನ್ಸಿಡರ್ ಮೈ ಸೆಲ್ಫ್ ಲಕ್ಕಿ ಅಂಡ್ ಐ ಥಿಂಕ್ ಗಾಡ್ ಹಸ್ ಬೀನ್ ವೆರಿ ಕೈಂಡ್ ಟು ಮೀ ಅಂಡ್ ದಟ್ಸ್ ಇಟ್. ನೋಡಿ, ಅದೊಂದು ಕಾಲ ಇತ್ತು, ನೀವೊಂದು ಸಿನಿಮಾ ಮಾಡ್ತೀರಿ ಖಿಲಾಡಿ ಅಂತ, ಅದಾದ ನಂತರ ನಿಮಗೆ ಪಾಪ್ಯುಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದಾದ ನಂತರ ಒಂದು ಆಕ್ಷನ್ ಸಿನಿಮಾಗಳನ್ನ ಮಾಡ್ತೀರಿ. ಹೌದು, ತುಂಬಾನೇ ಮಾಡಿದೆ. ನಾನು 10 ವರ್ಷ ಬರೀ ಆಕ್ಷನ್ ಸಿನಿಮಾಗಳನ್ನೇ ಮಾಡಿದೆ. ಆಮೇಲೆ ನಾನು ಬೋರ್ ಆಗ್ಬಿಟ್ಟಿದ್ದೆ, ನನಗೆ ಬೋರ್ ಆಗೋಗಿತ್ತು. ಯಾಕಂದ್ರೆ ನಾನು ಯಾವಾಗ ಸೆಟ್ಟಿಗೆ ಹೋದ್ರು ಯಾರಾದ್ರೂ ಯಾವ್ದಾದ್ರು ಒಂದು ಫೈಟ್ ಮಾಡಿಸ್ತಾ ಇದ್ರು, ನಾನು ಕಿಕ್ ಮಾಡ್ತಾ ಇದೀನಿ, ಇದು ಮಾಡ್ತಾ ಇದೀನಿ, ಜಂಪ್ ಮಾಡ್ತಾ ಇದೀನಿ, ಸ್ಟಂಟ್ ಮಾಡ್ತಾ ಇದೀನಿ. ನನ್ನ ಅದೃಷ್ಟ ಏನಿದೆಯೋ, ನನಗೆ ಸಕ್ಸಸ್ ಅಂತ ಏನ್ ಸಿಕ್ಕಿದ್ಯೋ ಅದು ನಂಗೆ ಸಿಕ್ಕಿರೋದೇನೆ ಆಕ್ಷನ್ ಫಿಲ್ಮ್ಗಳಿಂದ. ನಾನು ಮೊದಲು ಬರೀ ಆಕ್ಷನ್ ರೋಲ್ಗಳನ್ನೇ ಮಾಡ್ತಾ ಇದ್ದಿದ್ದು. ನಾರ್ಮಲಿ ನಮ್ಮ ಇಂಡಸ್ಟ್ರಿನಲ್ಲಿ ಫಿಲ್ಮ್ ಸ್ಟಾರ್ ಇದಾರಲ್ಲ, ಸೂಪರ್ ಸ್ಟಾರ್ ಇದಾರಲ್ಲ, ತುಂಬಾ ತಡವಾಗಿ ಮಲ್ಕೊಳ್ತಾರೆ, ಹೇಳ್ತಾರೆ, ಆರಾಮಾಗಿ ಸೆಟ್ಟಿಗೆ ಬರ್ತಾರೆ, ಲೇಟಾಗಿ ಬರ್ತಾರೆ, ಪ್ರೊಡ್ಯೂಸರ್ಗಳಿಗೆ ಕಷ್ಟ ಕೊಡ್ತಾರೆ, ಸತಾಯಿಸ್ತಾರೆ. ಮತ್ತೆ ನೀವು ಯಾವಾಗ ಸ್ಟುಡಿಯೋಗೆ ಬರ್ತಿದ್ರಲ್ಲ, ಆಗ ಅವ್ರು ಮಲ್ಗೋದಿಕ್ ಹೋಗ್ತಾ ಇದ್ರು. ನನ್ನ ತಂದೆ ಅವ್ರ ಆರ್ಮಿನಲ್ಲಿದ್ರು. ಈಗ ಇದೊಂದು ಅಭ್ಯಾಸ ಅವ್ರು ಮಾಡಿಸಿದ್ದಾರೆ. ಆ್ಯಂಡ್ ನೀವು ನನ್ನ ನಂಬಲೇಬೇಕು, ನನ್ನ ಜೀವನದಲ್ಲಿ ನಾನು 58 years old now. I have never in my life, ಒಂದ್ಸಲನೂ ನಾನು ಐ ಹ್ಯಾವ್ ನೆವರ್ ಮಿಸ್ ದ ಸನ್ರೈಸ್. ಐ ಹ್ಯಾವ್ ಆಲ್ವೇಸ್ ಸೀನ್ ದ ಸನ್ರೈಸ್. ಆ್ಯಂಡ್ ಬೆಳಗ್ಗೆ ಏಳೋದ್ರಿಂದ ಒಬ್ಬ ಮನುಷ್ಯಂದು
ಅದೃಷ್ಟ ಕೂಡ ಅದಾಗದೇ ಹೇಳೋದಕ್ಕೆ ಶುರು ಆಗತ್ತೆ. ಆಮೇಲೆ ಇವಾಗ ನೀವು ಸ್ವಲ್ಪ ಸಮಯಕ್ಕೋಸ್ಕರ ಕಾಯ್ಬೇಕು ಅಷ್ಟೇನೆ. ಮೈ ಫಾದರ್ ಆಲ್ವೇಸ್ ಯೂಸ್ ಟು ಸೇ ದಟ್ ಯಾರು ರಾತ್ರಿ ತುಂಬಾ ಲೇಟ್ ತನಕ ಎದ್ದಿರ್ತಾರೋ ಅವರು ಗೂಬೆಗಳು ಅಂತ. ನೋಡಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಷ್ಟು ಜನ ಸೂಪರ್ ಸ್ಟಾರ್ಗಳಿದ್ದಾರೋ ಅವರು ರಾತ್ರಿ ಇಡೀ ಎದ್ದಿರ್ತಾರೆ, ಮತ್ತೆ ಬೆಳಗಿನ ಜಾವ ಅವರು ಮಲ್ಗೋದಿಕ್ಕೆ ಅಂತ ಹೋಗ್ತಾರೆ. ಗೋವಿಂದ ಅಂತೂ ತಮ್ಮ ಸೆಟ್ಟಿಗೆ ಮಾರನೇ ದಿವಸ ಹೋಗ್ತಾ ಇದ್ರಂತೆ. ನೋಡಿ, ನಾನ್ ಈಗ ಅವ್ರ ಬಗ್ಗೆ ನಾನು ಯಾರ ಬಗ್ಗೆ ಏನಾದ್ರೂ ತಾನೇ ಹೇಗ್ ಮಾತಾಡೋದಕ್ಕೆ ಸಾಧ್ಯ ಹೇಳಿ? ಇವಾಗ ತುಂಬಾ ಜನ ಇರ್ತಾರೆ, ಅವ್ರು ತುಂಬಾ ಲೇಟಾಗಿ ಹೇಳ್ತಾರೆ, ಲೇಟಾಗಿ ಮಲ್ಕೋತಾರೆ, ಆದ್ರೆ ಅವ್ರ ಅದೃಷ್ಟ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಪಾರ್ಟಿಗಳಿಗೆ ಹೋಗೋದಿಲ್ಲ, ಯಾರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ. ಹೌದು, ನಾನು ಪಾರ್ಟಿಗಳಿಗೆ ಹೋಗೋದಿಲ್ಲ, ನನಗೆ ಮಜಾ ಬರೋದಿಲ್ಲ, ನಂಗೆ ತುಂಬಾ ಬೋರ್ ಅಂತ ಅನ್ಸುತ್ತೆ. ನನಗೆ ಅರ್ಥನೂ ಆಗಲ್ಲ ಅಲ್ಲಿ ಏನ್ ಮಾಡ್ಬೇಕು ನಾನು ಅಂತ. ನಾನ್ ಪಾರ್ಟಿಗೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಇಂಡಸ್ಟ್ರಿ ಒಳಗಡೆ ನನಗೆ ತುಂಬಾ ಕಮ್ಮಿ ಫ್ರೆಂಡ್ಸ್ಗಳಿದ್ದಾರೆ. ಅಂಡ್ ನನಗೆ ಫ್ರೆಂಡ್ಸ್ ಅಂತ ಯಾರಿದ್ದಾರೋ ಅವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸು. ಇವತ್ತಿಂದ ಲೆಕ್ಕ ಹಾಕಿದ್ರೆ 40 ವರ್ಷದ ಹಿಂದಿನ ಫ್ರೆಂಡ್ಸು ನಾವೆಲ್ಲರೂ, 40-50 ವರ್ಷದ ಹಿಂದಿನ ಫ್ರೆಂಡ್ಸು ನಾವೆಲ್ಲರೂ. ನೀವು ಡ್ರಿಂಕ್ಸ್ ಮಾಡೋದಿಲ್ವಾ? ಹಾ, ನಾನು ಕುಡಿಯೋದಿಲ್ಲ. ಸಲ್ಮಾನ್ಗೆ ಒಂದ್ ದಿವಸ ಹೇಳ್ತಾ ಇದ್ರಂತೆ, 1 ಗ್ಲಾಸ್ ವೈನ್ ತಗೊಂಡ್ರೆ ನಾನು ಔಟ್ ಆಗ್ತೀನಿ ಅಂತ. ಹೌದು, ನಂಗೆ ನೆನಪಿದೆ, ನಮ್ದು 10th ಆನಿವರ್ಸರಿ ಇತ್ತು ನಂದು ಮತ್ತೆ ನನ್ನ ವೈಫ್ದು. ಆ್ಯಂಡ್ ಅವಾಗ ನಾನು ಇಷ್ಟು ವೈನ್ ಕುಡ್ದಿದ್ದೆ ನಾನು. ಆ್ಯಂಡ್ ನಂಗೆ ಯೋಗ್ಯತೆ ಗೊತ್ತಾಗ್ಬಿಡಿತ್ತು ಅವತ್ತು. ಐ ಸ್ಟಾರ್ಟೆಡ್ ಕುಕಿಂಗ್. ಯು ವಿಲ್ ನಾಟ್ ಬಿಲೀವ್ ಇಟ್, ಐ ಸ್ಟಾರ್ಟೆಡ್ ಕುಕಿಂಗ್. ನಾನು ಕಿಚನ್ಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಈಗ ನಾನು ಕೇಳ್ಪಟ್ಟೆ, ನೀವು ಶೂಟಿಂಗಿಗೆ ಹೋದಾಗೆಲ್ಲ ನಿಮ್ಮ ಕಿಚನ್ ಕೂಡ ನಿಮ್ಮ ಜೊತೆಗೆ ಹೋಗುತ್ತಂತೆ. ಆಚೆಯಿಂದ ಏನು ಊಟ ಬರುತ್ತೋ ಅದು ನನಗೆ ಅಷ್ಟಿಷ್ಟ ಆಗೋದಿಲ್ಲ. ಈಗ ದೇವ್ರು ನಮಗೆ ದುಡ್ಡು ಕೊಟ್ಟಿದ್ದಾನೆ ಅಂತಂದ್ಮೇಲೆ ನಾನು ಯಾಕೆ ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಡಬಾರ್ದು? ನಾನು ನಂದೇ ಅಂತ ಒಂದು ಚಿಕ್ಕ ಕಿಚನ್ ಸೆಟಪ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಒಬ್ರು ಶೆಫ್ ಇದ್ದಾರೆ, ಅವರು ನನ್ನ ಜೊತೆಗೆ ಓಡಾಡ್ತಾರೆ. ಆ್ಯಂಡ್ ನನ್ನ ಊಟ ಅವರೇ ಮಾಡ್ಕೊಡ್ತಾರೆ, ನಾನು ಅಲ್ಲೇ ತಿಂತೀನಿ. ದಾಲು, ಅನ್ನ, ಕಿಚಡಿ ಇದನ್ನೇ ತಿಂತ ನಾನು ಆರಾಮಾಗಿರ್ತೀನಿ. ನಾನಂತೂ ನೀವು ಪರಾಟ ತಿಂತಾ ಇರೋ ಒಂದು ಫೋಟೋನ ಪರಾಟ ಗಲ್ಲಿನಲ್ಲಿ ನೋಡಿದ್ದೆ. ಹೌದು, ನಂದಲ್ಲಿ ಫೋಟೋ ಹಾಕಿದ್ದಾರೆ, ಯಾಕಂದ್ರೆ ನಾನು ಅಲ್ಲೇ ಹುಟ್ಟಿದ್ದು ಅಂತ. ಖಂಡಿತವಾಗ್ಲೂ ನನ್ನ ಫೋಟೋ ಹಾಕಿದ್ದಾರೆ ಅಲ್ಲಿ. ಆಮೇಲೆ ಅಲ್ಲಿ ಇದನ್ನ ಸುಳ್ಳು ಅಂತ ಪ್ರೂವ್ ಮಾಡಿದವ್ರಿಗೆ $1,001 ಬಹುಮಾನ ಅಂತ ಕೂಡ ಹಾಕಿದ್ದಾರೆ ಅವರು. ಆ್ಯಂಡ್ ಫೋಟೋ ಇದೆ, ಇವಾಗ ಏನ್ ಮಾಡಕ್ಕಾಗತ್ತೆ? ಅಂದ್ರೆ ಯಾವತ್ತಾದ್ರೂ ಇಷ್ಟ ಆಗಿರತ್ತೆ, ಯಾವತ್ತಾದ್ರೂ ತಿಂದಿರ್ತೀರಾ? ಇಲ್ಲ, ನಾನ್ ಖಂಡಿತವಾಗ್ಲೂ ನಾನ್ ಚೆನ್ನಾಗಿ ತಿಂತೀನಿ. ನಾನು ಆ ತರ ನನ್ ಮಾತಿನ ಅರ್ಥ ಚೋಲೆ ಇಲ್ಲ, ನಾನು ನಿಮ್ಗೆ ಅವಾಗ್ಲೇ ಹೇಳದ್ನಲ್ಲ. ನಾನ್ ನಿಮ್ಗೂ ಹೇಳ್ಬಿಡ್ತೀನಿ. ಇವಾಗ ಇದು ಮುಗಿದ್ಮೇಲೆ ನಿಮಗೆ ತಿನ್ನಕ್ಕೆ ಏನ್ ಬೇಕು ಅಂತ ಸರ್ ಕೇಳಿದ್ರು, ನಾನು ಅದಕ್ಕೆ ಚೋಲೆ ಭಟೂರೆ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಸೊ ಆ ಥರ ಏನಿಲ್ಲ. ಸೊ ನಾನು ಖಂಡಿತವಾಗ್ಲೂ ಎಲ್ಲ ನಾರ್ಮಲ್ ಆಗಿ ತಿಂತೀನಿ. ನಾನು ಈ ಕ್ಯಾಲರಿ ಎಲ್ಲ ಕೌಂಟ್ ಮಾಡ್ತಾರಲ್ಲ, ಅವರಲ್ಲಿ ನಾನು ಖಂಡಿತ ಒಬ್ಬ ಅಲ್ಲ. ಪ್ರೋಟೀನ್ ಇಂಟೇಕ್ ಕೌಂಟ್ ಮಾಡಲ್ಲ. ಅವ್ರು ಮಾಡ್ತಾ ಇರೋದು ಕೂಡ ಸರಿನೇ, ಅದೆಲ್ಲ ಮಾಡಬೇಕು. ಆದರೆ ನಾನು ತುಂಬ ತಿಂತೀನಿ. ಆ್ಯಂಡ್ ಐ ಈಟ್ ನಂದು ದೇಸಿ ಘೀನಲ್ಲೇ ಎಲ್ಲ ಅಡುಗೆಗಳು ಪ್ರಿಪೇರ್ ಆಗೋದ್ರಿಂದ ನನಗೆ ಪರಾಠ ಇಷ್ಟ ಆಗುತ್ತೆ, ನನಗೆ ಛೋಲೆ ಇಷ್ಟ ಆಗುತ್ತೆ, ಜಲೇಬಿ ಇಷ್ಟ ಆಗುತ್ತೆ, ಹಾಲಲ್ಲಿ ಜಲೇಬಿ ಹತ್ಕೊಂಡು ತಿನ್ನಕ್ಕೆ ಇಷ್ಟ ಆಗುತ್ತೆ. ನಾನು ಎಕ್ಸಾಕ್ಟ್ಲಿ ಡೆಲ್ಲಿ 6 ಇರೋ ಅಂಥವನು. ನನಗೆ ಊಟದ ಮೇಲೆ ತುಂಬಾ ವಿಶ್ವಾಸ ಇದೆ, ನಾನು ತುಂಬ ಇಷ್ಟಪಡ್ತೀನಿ ಊಟ ಮಾಡೋದನ್ನ. ಆದರೆ ಲಿಮಿಟಲ್ಲಿ ತಿಂತೀನಿ, ಮತ್ತೆ 6-6:30 ಒಳಗಡೆ ತಿಂದ್ಬಿಡ್ತೀನಿ. ಅದಾದ್ಮೇಲೆ ತಿನ್ನೋದಿಲ್ಲ. ಆ್ಯಂಡ್ ನಾನಿವತ್ತು ಎಷ್ಟು ಕ್ಯಾಲರಿ ತಿಂದೆ ಇದೆಲ್ಲ ನಾನು ಕುತ್ಕೊಂಡು ನೋಡೋಕೆ ಹೋಗೋದಿಲ್ಲ. ನಾನು ಎಷ್ಟೇ ತಿಂದರೂ ಕೂಡ ಅದಾದಮೇಲೆ ನಾನು ಎಕ್ಸಸೈಸ್ ಚೆನ್ನಾಗಿ ಮಾಡ್ತೀನಿ, ಕಾರ್ಡಿಯೋ ಚೆನ್ನಾಗಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ ನಾನು. ನೋಡಿ, ನಿಮ್ಮ ಫಿಟ್ನೆಸ್ ಇದೆಯಲ್ಲ, ಅದಂತೂ ಫಿನಾಮಿನಲ್. ಬಹುಶಃ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮ್ಮಷ್ಟು ಫಿಟ್ ಆಗಿರುವಂಥ ಇನ್ನೊಬ್ರು ಆಕ್ಟರ್ ಇಲ್ಲ ಅನ್ಸುತ್ತೆ. ಅದರ ರಹಸ್ಯ ಏನು? ನಾನು ನನ್ನ ಜೀವನದಲ್ಲಿ ನನ್ನ ಲೈಫನ್ನ ನಾನು ತುಂಬ ಸಿಂಪಲ್ ರೀತಿಯಲ್ಲಿ ಬದುಕಕ್ಕೆ ಇಷ್ಟಪಡ್ತೀನಿ. ನಾನು ಯಾರಿಗೂ ಕೂಡ ಯಾವುದೇ ರೀತಿಯ ಸಲಹೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ ನಾನು. ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಫ್ ಇದೆಯಲ್ಲ, ದೇರ್ಸ್ ಅ ಲವ್ಲಿ ವರ್ಡ್ ಕಾಲ್ಡ್ ಸಿಂಪ್ಲಿಸಿಟಿ. ಲಿವ್ ಯುವರ್ ಲೈಫ್ ಸಿಂಪಲ್. ಅದು ದುಡ್ಡಿರಲಿ, ದುಡ್ಡು ಇಲ್ಲದೇ ಇರಲಿ, ಏನೇ ಇರಲಿ, ನೀವು ನಿಮ್ಮ ಜೀವನನ ಸಿಂಪ್ಲಿಸಿಟಿಯಿಂದ ಏನಾದರೂ ನೀವು ಬದುಕಿದ್ರಿ ಅಂತ ಅಂದರೆ ದಟ್ ವಿಲ್ ಕಾಮ್ ಯುವರ್ ಸೆಲ್ಫ್ ಸೋ ಮಚ್. ಮತ್ತೆ ನಿಮ್ಮ ಆರೋಗ್ಯ ಏನಿದೆ ಅದು ಯಾವಾಗಲೂ ಚೆನ್ನಾಗೇ ಇರುತ್ತೆ. ಈ ಲೋ ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಸ್ಟ್ರೆಸ್, ದೀಸ್ ಆರ್ ಆಲ್, ಇದೆಲ್ಲ ಎಲ್ರಿಗೂ ಗೊತ್ತಿದೆ, ಇದು ನಿಮ್ಗೂ ಗೊತ್ತಿರೋಂಥದ್ದೇ. ಈ ಸ್ಟ್ರೆಸ್ ಅಂತ ಏನಿದೆಯಲ್ಲ, ಅದು ನಮ್ಮ ಭಾರತ ದೇಶಕ್ಕೆ ತುಂಬಾ ದೊಡ್ಡ ಹೊಡೆತ ಕೊಡ್ತಾ ಇರೋವಂಥದ್ದು. ಜಗತ್ತಲ್ಲಿ ನಾವು ನೋಡಕ್ ಹೋದ್ರೆ ಇವಾಗ ಡಯಾಬಿಟೀಸಲ್ಲಿ ನಾವು ನಂಬರ್ 1 ಪೊಸಿಷನಿಗೆ ಬರ್ತಾ ಇದ್ದೀವಿ. ಹಾರ್ಟ್ ಪ್ರಾಬ್ಲಮಲ್ಲಿ ನಾವು ನಂಬರ್ 1 ಪೊಸಿಷನಿಗೆ ಬರ್ತಾ ಇದ್ದೀವಿ. ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ what we need is the basics of life. The basic of life is just be simple in your living. Stop taking stress. Think the best is think positive.
ಗಮನ ಇಟ್ಟು ಯೋಚನೆ ಮಾಡಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಡೋಂಟ್ ಟ್ರೈ ಆ್ಯಂಡ್ ಟೇಕ್ ಯಾರದೇ ಆಗ್ಲಿ ಅಂದ್ರೆ ಶಾಪ ತಗೋಬೇಡಿ. ಆ್ಯಂಡ್ ಲೈಫ್ನ ನೀವು ಸಿಂಪಲ್ ರೀತಿನಲ್ಲಿ ಎಷ್ಟು ಚೆನ್ನಾಗಿ ಬಾಳ್ತಿರೋ. ಆ್ಯಂಡ್ ಎಲ್ಲದಕ್ಕಿಂತ ಬೆಸ್ಟ್ ಒಂದು ವಿಷಯ ಇದೆ, ತುಂಬ ಸಿಂಪಲ್ ವಿಷಯ ಇದು, ಸೇವಾ ಭಾವನ ಯಾವಾಗ್ಲೂ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳು ಬರದೇ ಇಲ್ಲ, ಯಾವತ್ತೂ ಏನೂ ಆಗಲ್ಲ. ನೋಡಿ, ಫ್ರೈಡೇ ದಿವಸ ಸಿನಿಮಾ ರಿಲೀಸ್ ಆಗತ್ತೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಆಗಿರತ್ತೆ, ನಿಮ್ಗೆ ಸ್ಟ್ರೆಸ್ ಆಗೋದಿಲ್ವಾ? ಇಲ್ಲ, ಆಗತ್ತೆ. ಆದ್ರೆ ಇವಾಗ ನಾನು ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಆ ಥರದ್ದೇನು ಸ್ಟ್ರೆಸ್ ಅಲ್ಲ ಅದು. ಇವಾಗ ಗೋಡೆಗೆ ತಲೆ ಚೆಚ್ಕೊಳ್ಳೋಂಥದ್ದಲ್ಲ ಅದು. ಇವಾಗ ನಾನು ಯಾವ ಥರ ಅಂತಂದ್ರೆ, ಈಗ ಫ್ರೈಡೇ ಸ್ಯಾಟರ್ಡೇ ಸಂಡೇ ನನ್ನ ಸಿನಿಮಾ ಇವಾಗ ಓಡ್ಲಿಲ್ಲ ಅಂದ್ರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಸ್ವಲ್ಪ ಬೇಜಾರಲ್ಲಿರ್ತೀನಿ, ಮನೆಯಲ್ಲಿ ಸುಮ್ಮನೆ ಇರ್ತೀನಿ. ಆಮೇಲೆ ಯೋಚನೆ ಮಾಡ್ತೀನಿ ಏನ್ ತಪ್ಪಾಗಿರ್ಬೋದು ಅಂತ. ಆಮೇಲೆ ಅದಾದ್ಮೇಲೆ ನಾನು ಡಿಸಿಷನ್ ತಗೋತೀನಿ. ಇವಾಗ ಆಗೋಯ್ತು, 3 ದಿನ ಆಗೋಯ್ತು. ಯು ಹ್ಯಾವ್ ಬೀನ್ ಕ್ವೈಟ್ ಆ್ಯಂಡ್ ನೌ ಇಟ್ಸ್ ಮಂಡೇ. I have to go back to another producer, start working for my next film. That's it. Because these things are... Because I'll tell you, these things are not in your hand. ಯಶಸ್ಸು ಅಂತೇನ್ ಬರತ್ತೋ ಅದು ನಮ್ ಕೈನಲ್ಲಿ ಇಲ್ದೇ ಇರೋದು. ಇದು ದೇವ್ರ ಕೈಲಿರೋಂಥದ್ದು. ದೇವ್ರು ಏನ್ ಕೊಡ್ತಾನೋ ಅದನ್ನ ಕಣ್ಣಿಗೆ ಹೊತ್ಕೊಳ್ಳೋದು, ಏನ್ ಕೊಡೋದಿಲ್ವೋ ಅದನ್ನು ಕಣ್ಣಿಗೆ ಹೊತ್ಕೊಳ್ಳೋದು. ನಾವೀಗ ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನೀವು ತುಂಬಾ ಜನ ಹೀರೋಯಿನ್ಗಳ ಜೊತೆ ಕೆಲಸ ಮಾಡಿದ್ದೀರಾ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ನನ್ನ ಫೇವ್ರೆಟ್ ಹೀರೋಯಿನ್, ನಾನು ತುಂಬಾ ಜನ ಹೀರೋಯಿನ್ಗಳ ಜೊತೆ, ಆಕ್ಚುಲಿ ಎಲ್ಲ ಹೀರೋಯಿನ್ಗಳ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು. ಕಟ್ರೀನಾ ಕೇಫ್. ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಸಾಕಷ್ಟು ಜನ ಹೀರೋಯಿನ್ಗಳು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ವಂತೆ. ಕಾರಣ ಏನು ಅಂತಂದ್ರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ರಜಜಿ, ನೀವು ತುಂಬಾ ತಪ್ಪಾಗಿ ಕೇಳಿದಿರಾ. ಇದು ಉಲ್ಟಾ ಇರೋಂಥದ್ದು. ನೀವು ಯಾವುದೇ ಹೀರೋಯಿನ್ ಆದ್ರೂ ಕೇಳಿ, ದೇ ಆರ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಮೀ. ಅದರಲ್ಲೂ ನಾನು ರೀಸೆಂಟ್ಲಿ ಇವಾಗ ಗುಡ್ ನ್ಯೂಸ್ ಮಾಡಿದಾಗಂತೂ ಕರೀನಾ ಅಂತೂ ಅವಳ ಗಂಡಂಗೂ ಹೇಳಿದ್ಲು, ಸೈಫ್ಗೆ, ಅಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಶಾಟ್ ಆಗೋಗಿರುತ್ತೆ, 11:30 12:30 ಅಷ್ಟೊತ್ತಿಗೆ ಪ್ಯಾಕಪ್ ಆಗೋಗುತ್ತೆ, ನಾನು ವಾಪಸ್ ಮನೆಗೆ ಬಂದು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಸೊ ಇದಕ್ಕಿಂತ ಒಳ್ಳೇದು ಇನ್ನೇನಾಗುತ್ತೆ ಹೇಳಿ? ಇವಾಗ ಮನುಷ್ಯನ್ಗೆ ಈಗ ಬೆಳಗ್ಗೆದ ಕೆಲಸ, ಇವಾಗ ಬೆಳಗ್ಗೆದು ಅಡ್ವಾಂಟೇಜ್ ಅಂದ್ರೆ ಏನು? ಬೆಳಗ್ಗಿಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಟ್ರಾಫಿಕ್ ಸಿಗೋದಿಲ್ಲ, ನೀವು ಬೇಗ ಶೂಟಿಂಗಿಗೆ ರೀಚ್ ಆಗ್ಬೋದು, ಕೆಲ್ಸಕ್ಕೆ ರೀಚ್ ಆಗ್ಬೋದು. ಆಮೇಲೆ ನಿಮ್ದು ಪ್ಯಾಕಪ್ ಯಾವಾಗ ಆಗುತ್ತೋ 1:30-2 ಗಂಟೆಗೆ, ಅವಾಗ ಬರುವಾಗ್ಲೂ ಕೂಡ ನಿಮ್ಗೆ ಅವಾಗ್ಲೂ ಟ್ರಾಫಿಕ್ ಸಿಗೋದಿಲ್ಲ. ಯಾಕಂದ್ರೆ ಟ್ರಾಫಿಕ್ ಇರಲ್ಲ ಅಷ್ಟೊತ್ತಲ್ಲಿ, ತುಂಬಾ ಕಮ್ಮಿ ಇರುತ್ತೆ ಟ್ರಾಫಿಕ್. ಯಾವಾಗಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, 4-5 ಗಂಟೆಗೆ ಟ್ರಾಫಿಕ್ ಶುರು ಆಗುತ್ತೆ. ಆಮೇಲೆ ಅದಾದ್ಮೇಲೆ ನಿಮಗೆ ಇಡೀ ದಿನ ನಿಮಗೆ ಫ್ರೀ ಸಿಗತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು, ನಿಮಗೆ ಏನ್ ಬೇಕೋ ಅದನ್ನ ಮಾಡ್ಬೋದು. ಐ ಥಿಂಕ್ ದಾಟ್ ಇಸ್ ವಾಟ್ ಹಸ್ ಹ್ಯಾಪನ್ಡ್. ಒಂದು ವೇಳೆ ದೊಡ್ಡ ಹೀರೋಯಿನ್ಗಳೆಲ್ಲ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದೇ ಆದ್ರೆ, ಪ್ರತಿ ಸಿನಿಮಾದಲ್ಲೂ ಹೊಸ ಹೀರೋಯಿನ್ ಯಾಕೆ? 22ಕ್ಕಿಂತ ನೋಡಿ, ನಾನು ನೀವು ಆ ಲೆಕ್ಕಾಚಾರ ಹಾಕೋದಾದ್ರೆ ನಾನು ಹೊಸ ಡೈರೆಕ್ಟರ್ಗಳ ಜೊತೆನೂ ಕೆಲಸ ಮಾಡ್ತೀನಿ. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದಾಟ್. ಐ ಮೀನ್, ಐ ಸೇ ವೈ ನಾಟ್, ಬಿಕಾಸ್ ಐ ಫೈಂಡ್ ದೆಮ್ ಸೋ ಗ್ರೀಡಿ ಫಾರ್ ವರ್ಕ್. ನಾನು ಹೊಸ ಡೈರೆಕ್ಟರ್ಗಳನ್ನ ತಗೋತೀನಿ, ನಾನು ಅವ್ರ ಮುಖದಲ್ಲಿ ನೋಡ್ತೀನಿ, ನಾನು ಯಾಕೆ ಕೊಡಬಾರ್ದು ಅವ್ರಿಗೆ. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಫ್ಯಾಕ್ಟ್ ದಟ್ ಐ ಹ್ಯಾವ್ ವರ್ಕ್ಡ್ ವಿತ್ 26 ನ್ಯೂ ಡೈರೆಕ್ಟರ್ಸ್. ಐ ಹ್ಯಾವ್ got them on this industry. I've worked with 20 to 23 heroines, new heroines. They've come in this industry. Why not? ಅಲ್ಲ, ಇದು ಯಾವ ಥರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬರೀ ಹಳಬ್ರ ಜೊತೆನೇ ಕೆಲಸ ಮಾಡ್ತಿರ್ಬೇಕು, ಹೊಸಬ್ರಿಗೆ ಯಾರಿಗೂ ಚಾನ್ಸು ಕೊಡಬಾರ್ದು, ಕೆಲಸ ಕೊಡಬಾರ್ದು, ಇದು ತಪ್ಪು ಅಲ್ವಾ? ಇಲ್ಲ ನೋಡಿ, ಕೆಲವು ಜನ ಹೇಳ್ತಾರೆ, ಯಾವಾಗ ಔಟ್ ಸ್ಟೇಷನಲ್ಲಿ ಶೂಟಿಂಗ್ ಆಗತ್ತಲ್ಲ, ಆಗ ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ಬಾಗ್ಲನ್ನು ತಡ್ತಾರೆ, ಎದ್ದೇಳಿ ಅಂತ. ಇಲ್ಲ, ನಾನು ಯಾಕೆ ಹಾಗೆ ಮಾಡಲಿ ಹೇಳಿ? ನಾನು ಯಾಕೆ ಹೋಗಿ ಬಾಗಿಲು ತಟ್ಲಿ? ನಾನೇನು ಪ್ರೊಡಕ್ಷನ್ ಮ್ಯಾನೇಜರ ಹೇಳಿ ಎಲ್ಲರೂ ಬಾಗಿಲು ಹೋಗ್ಬಿಟ್ಟು ತಟ್ಬಿಟ್ಟು ಬನ್ನಿ ಶೂಟಿಂಗ್ ಲೇಟ್ ಆಗುತ್ತೆ ಅಂತ ಕರೆಯೋದಕ್ಕೆ? ಗುಲ್ಶನ್ ಗ್ರೋವರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಬೆಳಿಗ್ಗೆನೆ ಎದ್ದೇಳಿಸ್ಬಿಡ್ತಾರೆ ಅಂತ. ಗುಲ್ಶನ್ ಅವ್ನು ನನಗೆ ಹೇಳಿರ್ಬೇಕು ಅನ್ಸುತ್ತೆ, ನನ್ನ ಬೆಳಗ್ಗೆ ಎಬ್ಬಿಸ್ಬಿಡು ಅಂತ. ಅದಕ್ಕೆ ಎಬ್ಸಿರ್ತೀನಿ ನಾನು ಹೋಗಿ. ಇವಾಗ ನಾನು ದಿನ ಎಬ್ಸೋದು ನನ್ನ ಅಭ್ಯಾಸ ಅಂತ ಅವ್ನು ಅನ್ಕೊಂಡಿದ್ರೆ ಅದು ತಪ್ಪು ಅಷ್ಟೇನೆ. ಇಲ್ದಿದ್ರೆ ತುಂಬಾ ಹೊತ್ತು ನಿದ್ದೆ ಮಾಡ್ತಿದ್ರು ಅನ್ಸುತ್ತೆ. ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ನೋಡಿ ಸರ್, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ ಸರ್. ಇವಾಗ ನಮ್ದು ಶೂಟಿಂಗ್ ಆಗತ್ತಲ್ಲ, ಇವಾಗ ನಮ್ಮ ಮೇನ್ ಆಕ್ಟರ್ ಸರಿಯಾದ ಟೈಮಿಗೆ ಬಂದ್ರು ಅಂತಂದ್ರೆ, ಸೊ ಸೆಟ್ ಅಲ್ಲಿ ಎಷ್ಟು ಜನ ಸ್ಟಾಫ್ ಅಂತ ಇದಾರೋ, ಸೆಟ್ ಅಲ್ಲಿ ಇನ್ನು ಎಷ್ಟು ಜನ ಅಂತ ಇದಾರೋ, ಆಕ್ಟರ್ಸ್ ಯಾರಿದಾರೋ ಎಲ್ಲರೂ ಟೈಮಿಗೆ ಬಂದ್ಬಿಡ್ತಾರೆ. ರಜಜ್ಜಿ, ನೀವು ನೋಡಿರ್ಬೋದು ನಿಮ್ಮ ಆಫೀಸ್ನಲ್ಲೂ, ನೀವು ಟೈಮಿಗೆ ಸರಿಯಾಗಿ ಬರ್ತೀರಾ ಅಂತ ನಿಮ್ಮ ಆಫೀಸ್ನವ್ರು ಎಲ್ಲರೂ ನಿಮ್ಗೆ ಹೆದರ್ಕೊಂಡಾದ್ರೂ ಕರೆಕ್ಟ್ ಟೈಮಿಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರ ಬಾಸ್ ಬರ್ತಾ ಇದ್ದಾರೆ. ಇದಂತೂ ಆಗೇ ಆಗತ್ತೆ. ಈಗ ಬಾಸೇ ಸುಸ್ತಾಗಿರೋ ಥರ ಇದ್ರೆ
ಆಗ ಸುತ್ತಮುತ್ತ ಇರೋರು ಸುಸ್ತಾಗಿರೋ ಥರನೇ ಇರ್ತಾರೆ. ಇದು ಒಂದು ತುಂಬಾ ನಾರ್ಮಲ್ ವಿಷಯ ಇದು. ಒಂದು ಕಾಲ ಹೇಗಿತ್ತು ಅಂದ್ರೆ ನಿಮ್ಮ ಒಂದರ ನಂತರ ಒಂದು ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು, 10-12 ಸಿನಿಮಾಗಳು ಫ್ಲಾಪ್ ಆಗಿತ್ತು. ಆಗ ನಿಮ್ಗೆ ಸ್ಟ್ರೆಸ್ ಆಗಿತ್ತಾ? ಆಗ ನಿಮ್ಗೆ ಸಮಸ್ಯೆ ಕಾಡಿತ್ತಾ? ರಜಜ್ಜಿ, ನೀವು ಬರೀ ಈ ವಿಷಯ ಕೇಳ್ತಾ ಇದ್ದೀರಾ, ಆದ್ರೆ ಇನ್ನೊಂದು ವಿಷಯ ಇದೆ ಅಲ್ವಾ, ನಂದು ಕಂಟಿನ್ಯೂಸ್ ಆಗಿ 14 ಸಿನಿಮಾ ಹಿಟ್ ಕೂಡ ಆಗಿತ್ತು ಒಂದು ಟೈಮ್ನಲ್ಲಿ. ಅಂದ್ರೆ ನಾನು ಆ ಕಾಲದ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಇಲ್ಲ, ನನಗೆ ಅರ್ಥ ಆಗುತ್ತೆ. ಇದು ಕೋರ್ಟು, ನನ್ನ ಮೇಲೆ ಕೇಸ್ ಇದೆ, ನನ್ನ ಮೇಲೆ ನೀವು ಮುಖದಮೆ ಹೂಡಿದ್ದೀರಾ ಅಂತ. ಇವಾಗ ನೆಗೆಟಿವ್ ವಿಷಯಗಳ ಬಗ್ಗೆನೇ ಆಗಿರಬೇಕು, ಪಾಸಿಟಿವ್ ವಿಷಯ ಬಿಡಿ, ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸೊ ಆಯ್ತು ಸರ್, ಹೌದು. ಈಗ ಈ ತರ ಒಂದ್ಸಲ ಅಲ್ಲ ರಜಜ್ಜಿ, 2-3 ಸಲ ಆಗಿದೆ ನನ್ನ ಜೊತೆ. ಅಂದ್ರೆ ಒಂದು 8-9 ಸಿನಿಮಾ ನಂದು ಫ್ಲಾಪ್ ಆಗಿದೆ. ಅದೇ ತರ ಒಂದು 10 ಫಿಲಮ್ ಫ್ಲಾಪ್ ಆಗಿದೆ. ಆದ್ರೆ ಅದಾದ್ಮೇಲೆ ಒಂದೊಂದ್ಸಲ 14-16 ಸಿನಿಮಾ ಕಂಟಿನ್ಯೂಸ್ ಆಗಿ ಹಿಟ್ ಆಗಿದೆ ನಂದು. ಸೊ ಇದೆಲ್ಲ ನಡೀತಾ ಇರತ್ತೆ. ಇದು ಮೇಲ್ ಹೋಗೋದು, ಕೆಳಗ್ ಬರೋದು ನಡೀತಾ ಇರತ್ತೆ. ಇದೆಲ್ಲ ಸ್ಟ್ರೆಸ್ ವಿಷಯಕ್ಕೆ ಅಂತ ಬಂದ್ರೆ ನನಗೆ ಸ್ಟ್ರೆಸ್ ಏನಾಗಿರ್ಲಿಲ್ಲ. ಆದ್ರೆ ಒಂದು ಟೈಮ್ನಲ್ಲಿ ನನಗೆ ಖಂಡಿತ ಅನ್ಸಿದ್ದೆ, ಅಂದ್ರೆ ನನ್ನ ಸಿನಿಮಾಗಳು ಯಾವಾಗ ಓಡ್ತಾ ಇರ್ಲಿಲ್ವೋ ಅವಾಗ ಏನ್ ಮಾಡಬೇಕು ಅಂತ ಯೋಚಿಸಿದೆ. ಅವಾಗ ಒಂದು 14-15 ಸಿನಿಮಾ ಫ್ಲಾಪ್ ಆಗಿತ್ತು. ಸೊ ಐ ಥಾಟ್ ಐ ಆಮ್ ನಾಟ್ ಕಟ್ ಔಟ್ ಫಾರ್ ದಿಸ್ ಅಂತ. ಆದ್ರೆ ಏನೋ ಒಂದು ಕೆಲಸ ಮಾಡ್ಲೇಬೇಕಲ್ವಾ. ನನಗೊಬ್ಬ ಫ್ರೆಂಡ್ ಇದ್ದ ಕೆನಡಾದಲ್ಲಿ. ಅವನು ಹೇಳ್ದ, ನೀನ್ ಇಲ್ಲಿಗೆ ಬಂದ್ಬಿಡು, ಇಲ್ಲಿ ಕೆಲಸ ಮಾಡೋಣ, ಜೊತೆಗೆ ಏನಾದ್ರೂ ಮಾಡೋಣ, ಇಲ್ಲೇ ಮಾಡೋಣ. ಅವನದೇನೋ ಬಿಸ್ನೆಸ್ ಇತ್ತು, ಕಾರ್ಗೋ ಬಿಸ್ನೆಸ್ ಇತ್ತು ಅವನದು. ಸೊ ನಾನವಾಗ ಸ್ವಲ್ಪ ದಿನಗಳ ಮಟ್ಟಿಗೆ ಅಲ್ಲಿಗೆ ಹೋಗಿದ್ದು ಉಂಟು. ಮತ್ತೆ ನಂದೊಂದು ಲಾಸ್ಟ್ 1-2 ಸಿನಿಮಾ ಉಳ್ಕೊಂಡಿತ್ತು ಅಷ್ಟೇ. ನಾನು ಅದನ್ನ ಮುಗಿಸ್ಕೊಟ್ಬಿಟ್ಟು ಹೊರಟೋಗ್ಬಿಟ್ಟೆ ಅಲ್ಲಿಗೆ. ಆಮೇಲೆ ನಾನು ಅಲ್ಲಿಗೆ ಹೋಗಿ ಕೆಲಸ ಎಲ್ಲ ಮಾಡಕ್ ಶುರು ಮಾಡಿದೆ. ಆಮೇಲೆ ಈ ಸಿನಿಮಾ ರಿಲೀಸ್ ಆಯ್ತು, ಅದು ಹಿಟ್ ಆಗೋಯ್ತು ನೋಡಿ ಸಿನಿಮಾ. ಆಮೇಲೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು, ಅದು ಹಿಟ್ ಆಗೋಯ್ತು. ನೋಡಿ, ಒಂದ್ ವೇಳೆ ಅದರಲ್ಲಿ ಸನ್ನಿ ಡಿಯೋಲ್ ಅವರು ಕೆಲಸ ಮಾಡಿ ನಿಮ್ಗೆ ಅವಕಾಶ ಸಿಗದೆ ಹೋಗಿದ್ರೆ ನೀವು ಕೆನಡಾಗ್ ಹೋಗ್ತಾ ಇದ್ರಿ, ಅಲ್ಲೇ ಉಳ್ಕೊಳ್ತಾ ಇದ್ರಿ. ನಾನ್ ಈ ತರ ತುಂಬಾ ಸಿನಿಮಾಗಳನ್ನ, ಅಂದ್ರೆ ನಾನು ಅವಾಗ ನನ್ನ ಫ್ರೆಂಡಿಗೆ ನಾನು ಹೇಳ್ದೆ, ಇಲ್ಲ ನಾನು ಇವಾಗ ವಾಪಸ್ ಹೋಗ್ಬೇಕು ಅನ್ಸುತ್ತೆ ಅಂತ ಹೇಳ್ದೆ ಅವನಿಗೆ. ಆಮೇಲೆ ನಾನು ವಾಪಸ್ ಬಂದ್ಬಿಟ್ಟೆ ಇಲ್ಲಿಗೆ. ಅದಾದ್ಮೇಲೆ ವರ್ಷಗಳ ಕಾಲ ನೀವು ಕೆನಡಾ ಸಿಟಿಸನ್ ಆಗಿ ಇದ್ರಿ. ಹೌದು, ಖಂಡಿತ ಸರ್. ಆದ್ರೆ ನನಗಲ್ಲಿ ನಾನು ಇದಕ್ಕೋಸ್ಕರ ಏನ್ ಕಾಯ್ತಾ ಇರ್ಲಿಲ್ಲ. ನಾನು ಯಾವತ್ತಿಗೂ ಕೂಡ ನಾನ್ ಭಾರತೀಯನೇ. ಇವಾಗ ಆತರ ಏನ್ ಇಲ್ವಲ್ಲ ಸರ್. ಅಂದ್ರೆ ನಮ್ ಭಾರತೀಯರು ಆಚೆ ಕೆಲಸ ಮಾಡಕ್ಕೇನ್ ಹೋಗಲ್ಲ ಅಂತ ಅಲ್ವಲ್ಲ, ಅಥವಾ ಬೇರೆ ದೇಶಗಳಿಂದ ಇಲ್ಲಿ ಕೆಲಸ ಮಾಡಕ್ಕೆ ಜನ ಬರಲ್ಲ ಅಂತಲ್ವಲ್ಲ. ನಾನು ಕೆಲಸ ಮಾಡಕ್ಕೆ ಅಂತ ಹೋಗ್ತಿದ್ದೆ. ಆಮೇಲೆ ನಾನು ಅಲ್ಲೇ ವಾಸ ಇದ್ದಿದ್ರಿಂದ ನಂದು ಪಾಸ್ಪೋರ್ಟ್ ಅಲ್ಲಿದೆ ಆಗೋಯ್ತು ಅಷ್ಟೇನೆ. ಅದಾದ್ಮೇಲೆ ಮತ್ತೆ ನಾನು ಇಲ್ಲಿಗೆ ಬಂದೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಮತ್ತೆ ನಾನು ಯೋಚನೆ ಮಾಡ್ಲಿಲ್ಲ ಇಲ್ಲಿ ಪಾಸ್ಪೋರ್ಟ್ ಬೇಕು ಅಂತ. ನನಗೆ ಅವಾಗ ನಾನು ಆಮೇಲೆ ಟ್ವಿಟರ್ ಅಲ್ಲಿ ಓದಕ್ ಶುರು ಮಾಡಿದ್ಮೇಲೆ, ಈ ಫ್ಯಾನ್ಸ್ ಗಳೆಲ್ಲ ಹಾಕೋದನ್ನ ಶುರು ಮಾಡಿದ್ಮೇಲೆ, ಅವಾಗ ನನಗೆ ಇದನ್ನ ಬದಲಾಯಿಸ್ಕೋಬೇಕು ಅಂತ ಅನಿಸ್ತು. ನಾನು ತಕ್ಷಣ ಹೋಗಿ ಅಪ್ಲೈ ಮಾಡ್ಬಿಟ್ಟು ಟಕ್ ಅಂತ ಚೇಂಜ್ ಮಾಡಿ. ಸಮಯದಲ್ಲಿ ಜನ ಹೇಳ್ತಾ ಇದ್ರು ಟ್ಯಾಕ್ಸ್ ನ ಉಳಿಸೋದಕ್ಕೋಸ್ಕರ. ಟ್ಯಾಕ್ಸ್ ಉಳಿಸೋದಿಲ್ಲ ಸರ್. ನಿಮ್ದು ಪಾಸ್ಪೋರ್ಟ್ ಕೆನಡಿಯನ್ ಇದ್ರೂ ಕೂಡ ನೀವು ಇಲ್ಲಿ ಟ್ಯಾಕ್ಸಸ್ ಕಟ್ಟಲೇಬೇಕಾಗತ್ತೆ ಅಟ್ ದ ಸೋರ್ಸ್ ಆಫ್ ವೇರ್ ಯು ಅರ್ನ್ ಇಟ್. ಸೊ ಮೈ ಸೋರ್ಸ್ ವಾಸ್ ಹಿಯರ್. ಐ ಯೂಸ್ ಟು ಆಲ್ವೇಸ್ ಪೇ ಮೈ ಟ್ಯಾಕ್ಸಸ್ ಹಿಯರ್. ಇಲ್ಲ ಸರ್, ಅದು ತಪ್ಪು ವಿಷಯ ಸರ್. I was at that time also, when I had a Canadian passport, I used to pay my taxes and I was the highest taxpayer at that time also. ಮತ್ತೀಗ ನೀವು ಭಾರತೀಯ ನಾಗರಿಕರಾಗಿದ್ದೀರಾ ಪ್ರಾಪರ್ಲಿ? ಹೌದು ಸರ್, ಖಂಡಿತ. ಇವತ್ತಿಗೂ 2 ವರ್ಷದ ಮುಂಚೆ ನಾನು ಮುಂಚೆಯಿಂದ ಭಾರತೀಯನೇ ಆಗಿದ್ದೆ. ನಾನು ಎಲ್ಲಿಗೂ ಹೋಗ್ಬಿಟ್ಟಿರ್ಲಿಲ್ಲ. ಸೊ ನಾನು ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ಅವಾಗ್ಲೂ ಕೂಡ ಟ್ಯಾಕ್ಸಸ್ನ ಇಂಡಿಯಾದಲ್ಲೇ ಕಟ್ತಾ ಇದ್ದೆ. ಕೆನಡಾದಲ್ಲಿ ನಾನು ಒಂದು ನಯಾ ಪೈಸಾ ಕೂಡ ಕಟ್ಟಿಲ್ಲ ಇವತ್ತಿನ ತನಕ. ಎಲ್ಲ ಇಲ್ಲೇ ಕಟ್ಟಿದ್ದೀನಿ ಸರ್ ನಾನು.